ईश्वरी जगन्मातः सच्चिदानन्दविग्रहीं महाकामेश्वरप्रियदेवी श्री इष्टकामेश्वरी नमोस्तुते। समस्त ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಈ ವಿಜಯದಶಮಿಯ ಶುಭ ಆಶೀರ್ವಾದಗಳನ್ನು ತಿಳಿಸುತ್ತಾ, ಈ ವಿಶ್ವಾವಸು ಸಂವತ್ಸರದಲ್ಲಿ ನಾವು ಆ ಜಗನ್ಮಾತೆಯ ಕೃಪೆಯಿಂದ ಈ ಶರನ್ನವರಾತ್ರಿಯನ್ನ ಮುಗಿಸಿದ್ದೇವೆ. ನಂತರ ಈ ದಿನ ವಿಜಯದಶಮಿಯಲ್ಲಿ ಬಂದಿದ್ದೇವೆ. ನೋಡಿ, ಎಲ್ಲ ನವರಾತ್ರಿಗಳನ್ನು, ನಮ್ಮಲ್ಲಿರುವ ಎಲ್ಲ ದುರ್ಗುಣಗಳನ್ನು ಪ್ರತಿಯೊಂದು ದಿನವೂ ಸಹ ಒಂದೊಂದನ್ನು ಕಳೆಯುತ್ತಾ ಈ ವಿಜಯದಶಮಿ, ಇದನ್ನೇ ನಾವು ಸಂಸ್ಕೃತದಲ್ಲಿ ದಶಹರ ಅಂತಂದು ಹೇಳ್ತೀವಿ. ನಮ್ಮಲ್ಲಿರುವ 10 ಕೆಟ್ಟ ಗುಣಗಳನ್ನು ಜಯಿಸಿ ವಿಜಯವನ್ನ ಪಡೆದು ಅಮ್ಮ ಏನಂತಂದು ತನ್ನ ಭಕ್ತರಿಗೆ ಏನಂತಂದು ಹೇಳ್ತಾಳೆ ಅಂತಂದ್ರೆ, ನೀನು ನನ್ನ ಹಾಗೆ ಆಗಿಬಿಡು ಅಂತಂದು ಹೇಳ್ತಾಳೆ. ಹೇಗೆ ಕನ್ನಡಿಯಲ್ಲಿ ನೀವು ಒಂದು ಪ್ರತಿಬಿಂಬವನ್ನ ನಿಮ್ಮದನ್ನ ನೋಡ್ತಿರೋ ಹಾಗೆ ನೀವುಗಳು ಅವಳೇ ಆಗ್ಬಿಡ್ಬೇಕು. ಆ ತತ್ವವೇ ಈ ವಿಜಯದಶಮಿ ತತ್ವ, ಈ ಶರನ್ನವರಾತ್ರಿಯ ತತ್ವ. ಹಾಗಾದಾಗ ಮಾತ್ರ ನಮ್ಮ ಈ ಶರನ್ನವರಾತ್ರಿ ಸಂಪನ್ನ ಆಗುತ್ತೆ. ಅಮ್ಮನ ಅನುಗ್ರಹ ಪರಿಪೂರ್ಣವಾಗಿ ಸಕಲ ಭಕ್ತಾದಿಗಳ ಮೇಲೆ ದೊರೀತಾ ಹೋಗುತ್ತೆ. ಆದ್ದರಿಂದ ನಾವು ನೀವೆಲ್ಲರೂ ಸಹ ಈ ವಿಜಯದಶಮಿಯಂದು ನಾವು ಯಾರನ್ನ ಆರಾಧನೆಯನ್ನ ಮಾಡಬೇಕು ಅಂತಂದೇಳಿ ಕೆಲವೊಂದು ಭಕ್ತಾದಿಗಳು ಚಿಂತಿತ ಆಗ್ತಾರೆ. ಯಾಕಂದ್ರೆ ಒಂದೊಂದು ದಿನನೂ ಸಹ ನಾವು ಒಂದೊಂದು ದೇವತೆಗಳನ್ನ ಆರಾಧನೆಯನ್ನ ಮಾಡಿಕೊಂಡು ಬಂದ್ವಿ. ಈಗ ಈ ವಿಜಯದಶಮಿಯಲ್ಲಿ ಯಾರನ್ನ ಆರಾಧನೆಯನ್ನ ಮಾಡಬೇಕು, ಇದೇ ಪ್ರಶ್ನೆ ದೇವಿಯ ಭಾಗವತದಲ್ಲಿಂದ ಹಿಡಿದು ಸಕಲ ಪುರಾಣಗಳಲ್ಲೂ ಸಹ ಹೇಳಲ್ಪಟ್ಟಿದೆ. ಆ ದಿನ ನಾವು ಯಾರನ್ನ ಆರಾಧನೆಯನ್ನ ಮಾಡಿದರೆ ಸೂಕ್ತ? ಮಹಾಕಾಳಿಯನ್ನ ಆರಾಧನೆಯನ್ನ ಮಾಡಬೇಕು, ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಬೇಕು, ಮಹಾ ಸರಸ್ವತಿಯನ್ನ ಆರಾಧನೆಯನ್ನ ಮಾಡಬೇಕು ಅಂತಂದ್ರೆ ಸಾಕ್ಷಾತ್ ದೇವಿ ಭಾಗವತದಲ್ಲಿ ಸಾಕ್ಷಾತ್ ಜಗನ್ಮಾತೆಗೆ ಉತ್ತರವನ್ನ ಕೊಟ್ಟಿದ್ದಾಳೆ. ಶ್ರೀಮಾತಾ ಶ್ರೀ ಮಹಾಯಜ್ಞಿ ಅಂತಂದು ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುಜ್ಜತ. ನೋಡಿ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುಜ್ಜತ. ನೋಡಿ, ಅಮ್ಮ ಯಾರನ್ನ ವಿಜಯದಶಮಿಯಲ್ಲಿ ಪೂಜೆಯನ್ನ ಮಾಡಬೇಕು ಅಂತಂದು ಅಮ್ಮನೇ ತಿಳಿಸಿದ್ದಾಳೆ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ್ಕೆ ಒಡೆಯಳಾದವಳನ್ನ ಆ ದಿನ ನಾವು ಆರಾಧನೆಯನ್ನ ಮಾಡಬೇಕು. ಶ್ರೀಮತ್ ಸಿಂಹಾಸನೇಶ್ವರಿ, ಯಾರು ಸಿಂಹಾಸನದಲ್ಲಿ ಕುಳಿತು ಇಡೀ ದೇವತೆಗಳಲ್ಲಿ, ಏಕಂತಂದ್ರೆ ಒಬ್ಬ ರಾಜ ಅನ್ನೋದನ್ನ ನಾವು ಹೇಗೆ ಗುರುತಿಸ್ತೀವಿ ಅಂತಂದ್ರೆ ಅವನಿಗೊಂದು ಸಿಂಹಾಸನ, ಅವನಿಗೊಂದು ಮುಕುಟ. ಹೀಗಾಗಿ ಇಡೀ ದೇವತೆಗಳಲ್ಲಿ ಯಾರು ಅಂತಹ ರಾಜರು ಅಂತಂದ್ರೆ ಸಾಕ್ಷಾತ್ ಶ್ರೀ ರಾಜರಾಜೇಶ್ವರಿ, ಶ್ರೀ ಲಲಿತಾ ತ್ರಿಪುರ ಸುಂದರಿ, ಶ್ರೀ ಮಹಾಕಾಮೇಶ್ವರಿ. ಈ ವಿಜಯದಶಮಿಯಲ್ಲಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂದ್ರೆ ಅಂತಹ ಸಿಂಹಾಸನವನ್ನ ಏರಿ ಇಡೀ ಬ್ರಹ್ಮಾಂಡವನ್ನ ಸಲಹುತ್ತಳಂತೆ. ಅದಕ್ಕೋಸ್ಕರನೇ ನಾವು ನೀವೆಲ್ಲರೂ ಸಹ ಅನನ್ಯ ಶ್ರದ್ಧಾ ಭಕ್ತಿಯುತರಾಗಿ ಆ ಜಗನ್ಮಾತಾ ಮಹಾಕಾಮೇಶ್ವರಿಯನ್ನ ಪ್ರಾರ್ಥನೆಯನ್ನ ಮಾಡೋಣ. ಲೋಕ ಕಲ್ಯಾಣವನ್ನ ಉಂಟು ಮಾಡು, ಜಗತ್ತಿಗೆ ಆನಂದವನ್ನ ನೀಡು, ಇಡೀ ಭಕ್ತಾದಿಗಳಿಗೂ ಸಹ ಸಕಲ ಸಂಪತ್ತನ್ನ ಅನುಗ್ರಹಿಸಿ ಬಿಡು. ನೋಡಿ, ಅಮ್ಮ ಜಗನ್ಮಾತಾ ಮಹಾಕಾಮೇಶ್ವರಿ ಸಕಲರಿಗೂ ಅನುಗ್ರಹವನ್ನ ನೀಡಿದ್ದಾಳೆ. ಅವಳ ಹೆಸರನ್ನ ಹೇಳಿದ್ರೇನೆ ಸಾಕಂತೆ ಇಡೀ ದೇವತೆಗಳೆಲ್ಲ, ಇಡೀ ಪ್ರಕೃತಿನೇ ಆನಂದಮಯವಾಗುತ್ತೆ ಅಂತೆ. ನೋಡಿ, ಅಂತ ಮಹಾಕಾಮೇಶ್ವರಿಯನ್ನ ಸ್ತುತಿಸಿದರೇನೆ ಸಾಕು, ಇಡೀ ಭಕ್ತಾದಿಗಳಿಗೆ ಆನಂದವನ್ನ ನೀಡುವಂತವಳು. ಆದ್ದರಿಂದ ಶ್ರೀಮತ್ ಸಿಂಹಾಸನೇಶ್ವರಿಯಾದ ಆ ಜಗನ್ಮಾತೆ ಮಹಾಕಾಮೇಶ್ವರಿಯನ್ನ
ಈ ದಿನ ವಿಜಯದಶಮಿಯಲ್ಲಿ ನಾವು ಆರಾಧನೆಯನ್ನ ಮಾಡಬೇಕು. ಸಾಧಕರಿರಲಿ, ಭಕ್ತಾದಿಗಳಿರಲಿ, ಯಾರು ಯಾರು ಈ ನವರಾತ್ರಿಯನ್ನ ಆಚರಣೆಯನ್ನ ಮಾಡಿದಿರ ಅವರೆಲ್ಲರೂ ಸಹ ನಿಮ್ಮ ಯಾತ್ರೆ, ನಿಮ್ಮ ಪೂಜೆ, ನಿಮ್ಮ ಈ ಎಲ್ಲ 9 ದಿನದ ಮನೋಯಿಂದ ಯಾತ್ರೆಯನ್ನ ಮಾಡಿದಿರ ಅಂತಹ ಯಾತ್ರೆ ಸಫಲ ಆಗಬೇಕಂತಂದ್ರೆ ನಿಮ್ಮ ನಿಮ್ಮ ಗುರುಗಳ ಬಳಿಯಲ್ಲಿ ಹೋಗಿ ವಿಜಯದಶಮಿಯನ್ನ ಆಚರಿಸಬೇಕು. ಅದು ಸಾಕ್ಷಾತ್ ದೇವಿ ಭಾಗವತದಲ್ಲೇ ಅಮ್ಮನೇ ತಿಳಿಸಿದ್ದಾಳೆ. ಏಕಂತಂದ್ರೆ ಕೆಲವೊಬ್ಬರದ್ದು ತಪ್ಪು ಹೆಂಗಾಗತ್ತೆ ಅಂತಂದ್ರೆ, ಗುರುಗಳೇ ನಾವು ಘಟಸ್ಥಾಪನೆಯನ್ನ ಮಾಡಿದೀವಿ, ಬರ್ಲಿಕ್ಕಾಗ್ತಾ ಇಲ್ಲ ಅನ್ನೋದು ಎಷ್ಟೋ ಜನರ ಪ್ರಶ್ನೆ ಆಗಿದೆ ಅಲ್ವಾ ವೀಕ್ಷಕರೇ? ಅದಕ್ಕೆ ಉತ್ತರ ನಾವಲ್ಲ, ಸಾಕ್ಷಾತ್ ದೇವಿನೇ ಹೇಳಿದಾಳೆ. ಪ್ರಾರಂಭದಲ್ಲೂ ಸಹ ಗುರುವಿನಿಂದಲೇ ಈ ನವರಾತ್ರಿಯನ್ನ ಪ್ರಾರಂಭ ಮಾಡಿ ಅಂತ್ಯವನ್ನು ಸಹ ಗುರುವಿನ ಪಾದದಲ್ಲೇ ಅಂತ್ಯವನ್ನ ಮಾಡಿ ಗುರುವಿನ ಮೂಲಕ ಸೀಮೋಲ್ಲಂಘನವನ್ನ ಮಾಡಿ ಶಮೀಪತ್ರೆಯನ್ನ ಪಡೆಯಬೇಕು ಅಂತಂದು ಶಾಸ್ತ್ರನೇ ತಿಳಿಸುತ್ತೆ. ಹಾಗಾಗಿ ಅಂತಹ ನವರಾತ್ರಿ ಅಮ್ಮನಿಗೆ ಪ್ರೀತಿ ಉಂಟು ಮಾಡುತ್ತೆ ಅಂತಂದೇಳಿ ಸಾಕ್ಷಾತ್ ಜಗನ್ಮಾತೆಯೇ ಹೇಳಿದಾಳೆ. ನಾ ಗುರೋರಧಿಕಂ, ನಾನು ಗುರುವಿನ ರೂಪದಲ್ಲಿ ಆ ದಿನ ಇರ್ತೀನಿ ಅಂತಂದು ಅಮ್ಮ ಹೇಳ್ತಾ ಇದ್ದಾಳೆ. ಯಾಕಂತಂದ್ರೆ ಶ್ರೀಮತ್ ಸಿಂಹಾಸನೇಶ್ವರಿ ನೋಡಿ, ಅವಳು ನಾವು ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ, ಒಂದು ಉದಾಹರಣೆಗೆ ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯರನ್ನ ನಾವು ಕಾಣಬೇಕಂತಂದ್ರೆ ಎಷ್ಟೆಲ್ಲ ವಿಧಿವಿಧಾನಗಳಿದಾವೆ. ಒಂದು ಔಪಚಾರಿಕ, ಒಂದು ಶಿಷ್ಟಾಚಾರ ಮಾರ್ಗ ಇರುತ್ತೆ ಅವರನ್ನ ಕಾಣಬೇಕು ಅಂತಂದ್ರೆ. ನಂತರ ಪ್ರಧಾನಮಂತ್ರಿಯನ್ನ ಕಾಣಬೇಕು ಅಂತಂದ್ರೆ ಅದಕ್ಕೆ ಒಂದು ಶಿಷ್ಟಾಚಾರ ಇರುತ್ತೆ. ಒಂದು ದೇಶದ ನಾಯಕರನ್ನ ಕಾಣಬೇಕು ಅಂತಂದ್ರೂ ಅದಕ್ಕೆ ಒಂದು ಶಿಷ್ಟಾಚಾರವನ್ನ ಪರಿಪಾಲನೆಯನ್ನ ಮಾಡಿ ನಾವು ಅವರನ್ನ ಕಾಣಬೇಕಾಗತ್ತೆ. ಇನ್ನ ನಾವುಗಳು ಯೋಚನೆಯನ್ನ ಮಾಡಿ, ಇದು ಒಂದು ನಾಡು, ಒಂದು ದೇಶ, ಒಂದು ನಾಯಕಕ್ಕೆ ಎಲ್ಲರಿಗೂ ಸಹ ಅಧಿನಾಯಕಿಯಾದ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಇವಳು ಅಂದಾಗ ನಾವು ಇನ್ನು ಎಷ್ಟು ದಿನ ಅವಳಿಗೋಸ್ಕರ ಕಾಯಬೇಕು, ಅವಳಿಗೋಸ್ಕರ ಜಪ ತಪವನ್ನ ಮಾಡಬೇಕು ಅಂತಂದ್ರೆ ಅಷ್ಟು ತಪವನ್ನ ನಾವು ಮಾಡಬೇಕು. ಅವಳು ಯಾವಾಗ ತನ್ನ ಯೋಗಿನಿಯರಿಗೆ ಹೇಳ್ತಾಳೆ ಆ ಭಕ್ತನಿಗೆ ದರ್ಶನವನ್ನ ನೀಡಬೇಕು ಅನ್ನೋದು, ಆಗಲೇ ಆ ಯೋಗಿನಿಯರಿಂದ ನಮಗೆ ಅವಳ ದರ್ಶನ ಪ್ರಾಪ್ತಿ ಆಗುತ್ತೆ ಅಂತಂದು ಸಾಕ್ಷಾತ್ ದೇವಿ ಭಾಗವತದಲ್ಲೇ ತಿಳಿಸ್ತಾ ಹೋಗುತ್ತೆ. ಇಂತಹ ಜಗನ್ಮಾತೆಯನ್ನ ನಾವುಗಳು ಈ ವಿಜಯದಶಮಿಯಲ್ಲಿ ಅನುಗ್ರಹದ ಜೊತೆಯಲ್ಲಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಮತ್ತು ಈ ದಿನ ನಾವು ಏನಪ್ಪ ಮಾಡಬೇಕು ಅಂತಂದ್ರೆ, ಈ ವಿಜಯದಶಮಿಯಲ್ಲಿ ವಿಶೇಷವಾಗಿ ಗುರುವಿನ ಸಾನ್ನಿಧ್ಯದಲ್ಲಿ ವ್ರತವನ್ನ ಸಂಪನ್ನಗೊಳಿಸಬೇಕು, ಉದ್ಯಾಪನೆಯನ್ನ ಮಾಡಬೇಕಾಗುತ್ತೆ. ಎಲ್ಲ ವ್ರತದ ಉದ್ಯಾಪನೆಯನ್ನ ಮಾಡಿ ಗುರುಗಳ ಸಾನ್ನಿಧ್ಯದಲ್ಲಿ ಗುರುವಿನ ಅಪ್ಪಣೆಯನ್ನ ಪಡೆದು ಸೀಮೋಲ್ಲಂಘನವನ್ನ ಮಾಡಬೇಕು. ಶಮಿ ಪೂಜೆಯನ್ನ ಮಾಡಿ ಶಮಿ ಪತ್ರೆಯನ್ನ ಪಡೆಯಬೇಕು. ಶಮಿ ಶಮೀಯತೆ ಪಾಪಂ ನೋಡಿ, ಶಮಿ ಅಂತಂದ್ರೆ ಸಾಕು ನಮ್ಮ ಎಲ್ಲ ಪಾಪಗಳನ್ನ ಶಮಿ ವೃಕ್ಷ ಕಳಿತಳಂತೆ. ಯಾಕೆ ಈ ಶಮಿ ವೃಕ್ಷಕ್ಕೆ ಇಷ್ಟೊಂದು ಇದು ಅಂತಂದ್ರೆ ನೋಡಿ, ಅದರ ಹಿಂದೆಲೂ ಸಹ ಒಂದು ಮಹತ್ವ ಇದೆ. ಏನಪ್ಪ ತಿಳಿಸ್ತದೆ ಅಂತಂದ್ರೆ, ಈ ಶಮಿ ವೃಕ್ಷದಿಂದ ನಮಗೆ ಒಂದು ಪಾಠವನ್ನ, ನಾವು ಯಾರನ್ನೂ ಸಹ ಉಪೇಕ್ಷೆ ಮಾಡಬಾರದು, ಅಪಹಾಸ್ಯವನ್ನ ಮಾಡಬಾರದು ಅನ್ನೋದು ಒಂದು ತತ್ವವನ್ನ ಈ ಶಮಿ ವೃಕ್ಷದಿಂದ ನಾವು ಕಲಿತೀವಿ. ಯಾಕೆಂತಂದ್ರೆ ಅಮ್ಮ ಎಲ್ಲ ವೃಕ್ಷಗಳು ಇದ್ದಾವೆ, ಆದ್ರೂ ಸಹ ನಾವು ನವರಾತ್ರಿನಲ್ಲಿ ಯಾಕೆ ಶಮಿ ವೃಕ್ಷಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದೀವಿ? ವೃಕ್ಷರಾಜ ಅಂತಂದ್ರೆ ಅಶ್ವತ್ಥ ಮರ ಬರುತ್ತೆ, ಅಶ್ವತ್ಥ ಮರಕ್ಕೆ ನಾವು ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಶಮಿ ವೃಕ್ಷಕ್ಕೆ ನಾವು ಮಾಡ್ತೀವಿ ಅನ್ನೋ ಪ್ರಶ್ನೆಯನ್ನ ಎತ್ತಿದಾಗ, ನಮ್ಮ ಜೀವನದಲ್ಲಿ ಯಾರೇ ಇರಲಿ, ಎಂತಹ ಪರಿಸ್ಥಿತಿನಲ್ಲೇ ಇರಲಿ, ಪ್ರತಿಯೊಂದು ಅವರು ಹಿರಿಯರಲ್ಲಿ ಕಿರಿಯರಲ್ಲಿ
ಎಲ್ಲರನ್ನೂ ಸಹ ಗೌರವದಿಂದ ಕಾಣಬೇಕು ಅನ್ನೋ ತತ್ವವನ್ನು ಈ ಶಮಿ ವೃಕ್ಷ ತಿಳಿಸ್ತಾ ಹೋಗುತ್ತೆ. ಯಾಕಂತಂದ್ರೆ ಶಮಿ ಮತ್ತೆ ಶಮಿಕಾ ಅನ್ನೋ ಒಂದು ಋಷಿಯ ಮಗಳು ಮತ್ತು ಮಂದಾರ ಅನ್ನೋದು ಅವರ ಪತಿಯ ಹೆಸರು ಶಮಿಕಾಳ. ಇವರಿಬ್ಬರೂ ಸಹ ಒಂದು ಸಮಯದಲ್ಲಿ ಅರಣ್ಯಕ್ಕೆ ಹೋಗ್ತಾರೆ. ವಾಯು ವಿವಾಹವನ್ನ ಮಾಡ್ತಾ ಆನಂದದಲ್ಲಿ ಅರಣ್ಯವನ್ನ ಸುತ್ತುತ್ತಾ ಇದ್ದಾಗ ಮಹಾನ್ ತಪಸ್ವಿಗಳಾದ ಭೃಶುಂಡಿ ಮಹರ್ಷಿಗಳನ್ನ ಕಾಣ್ತಾರೆ. ಗಣೇಶನ ಭಕ್ತರಲ್ಲಿ ಅಗ್ರಗಣ್ಯರು ಭೃಶುಂಡಿ ಮಹರ್ಷಿಗಳು. ಸಾಕ್ಷಾತ್ ಗಣೇಶನ ಅವತಾರ ಅಂತಂದ್ರೂ ಸಹ ತಪ್ಪಿಲ್ಲ. ಗಣೇಶನ ಅಪರಾವತಾರರಾಗಿರ್ತಾರೆ. ಹೀಗಾಗಿ ಅವರಿಗೆ ಸೊಂಡಿಲಿನ ಆಕಾರದಲ್ಲಿ ಮೂಗು ಇರುತ್ತೆ. ಅದನ್ನ ನೋಡಿ ಶಮಿಕಾ ಮತ್ತು ಮಂದಾರ ಅಪಹಾಸ್ಯವನ್ನ ಮಾಡ್ತಾರೆ. ನೋಡಿ, ಅವರ ಗುರುಸ್ಥಾನವನ್ನು ಮರೆತು ಅವರ ಆಕಾರವನ್ನ ನೋಡಿ ಅಪಹಾಸ್ಯವನ್ನ ಮಾಡ್ತಾ ಹೋಗ್ತಾರೆ. ಕುಹಕ ನಗುಗಳನ್ನ ಅವರ ಮುಂದೆ ಬೀಳ್ತಾರೆ. ಆದ್ರೂ ಸಹ ಆ ಗುರುಗಳು ಗುರುಸ್ಥಾನಕ್ಕೆ ಬೆಲೆಯನ್ನ ಕೊಟ್ಟು ಆಗ ಕೇಳ್ತಾರೆ, ನನಗೂ ತಿಳಿಸಿ ನೀವು ನಗುತ್ತಾ ಇರುವ ಕಾರಣವನ್ನ ನಾನೂ ಸಹ ನಗ್ತೀನಿ ಅಂತಂದು. ನೋಡಿ, ಇದರ ಹಿಂದೆ ಗುರುಗಳು ಎಂತಹ ಮರ್ಮವನ್ನ ಇಟ್ಟಿದ್ದಾರೆ. ನಾವು ಕಣ್ಣಲ್ಲಿ ನೀರು ಹಾಕಬೇಕಂತಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಮಳೆ ಬಂದಾಗ ಮಳೆಯಲ್ಲಿ ನಿಂತ್ಕೊಂಡು ಸಿದ್ಧಲಿಂಗ ನೀನು ಕಣ್ಣೀರು ಹಾಕು. ನನ್ನ ಗುರುಗಳು ತಿಳಿಸ್ತಾ ಇದ್ರು, ಮಳೆ ಬರಬೇಕಾದ್ರೆ ನಿನಗೆ ಅಳಬೇಕು ಅಂತಂದ್ರೆ ಮಳೆನಲ್ಲಿ ನಿಂತ್ಕೊಂಡು ಹತ್ತು ಬಿಡು, ಆದ್ರೆ ನಗಬೇಕಾದ್ರೆ ಎಲ್ಲ ಶಿಷ್ಯರಿನ ಮುಂದೆ ನೀನು ನಗು. ಯಾಕಂದ್ರೆ ನಗು ಎಲ್ಲರಿಗೂ ಹಂಚು ಅಂತಂದೇಳಿ. ಅಂದ್ರೆ ನಮ್ಮ ಅಳು ಯಾವತ್ತೂ ಸಹ ಹೊರಗಡೆ ಹೋಗಬಾರ್ದು, ಅವರಿಗೂ ಸಹ ದುಃಖವನ್ನ ಉಂಟು ಮಾಡುತ್ತೆ ಅನ್ನೋ ತತ್ವವನ್ನ ನಮ್ಮ ಗುರುಗಳು ಸಹ ತಿಳಿಸ್ತಾ ಇದ್ರು. ಅಂದ್ರೆ ಅಳಬೇಕಾದ್ರೆ ಮಳೆ ಬಂದಾಗ ಹತ್ತು ಬಿಡು, ಅಂದ್ರೆ ಆ ಮಳೆಯ ನೀರಿನಲ್ಲಿ ನಿನ್ನ ಕಣ್ಣೀರನ್ನು ಸಹ ಯಾರಿಗೂ ಕಾಣುವುದಿಲ್ಲ. ಹೀಗಾಗಿ ಗುರುಸ್ಥಾನದಲ್ಲಿದ್ದವರು ಸದಾ ನಗುವನ್ನ ಶಿಷ್ಯರಿಗೆ ಹಂಚಬೇಕು ಅನ್ನೋ ತತ್ವವನ್ನ ನಮ್ಮ ಗುರುಗಳು ಸಹ ತಿಳಿಸಿದ್ದನ್ನ ಈ ವಿಜಯದಶಮಿಯಲ್ಲಿ ಗುರುಗಳನ್ನ ನಮ್ಮ ಚನ್ನಬಸವ ಶಿವಾಚಾರ್ಯ ಸ್ವಾಮಿಗಳನ್ನ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದೇ ರೀತಿಯಿಂದ ಶಿಂಡಿ ಮಹರ್ಷಿಗಳು ಸಹ ಕೇಳ್ತಾರೆ, ನೀವು ನಗ್ತಾ ಇರುವ ಕಾರಣವನ್ನ ಹೇಳಿದರೆ ನಾನು ಸಹ ಆ ನಗುವಿನಲ್ಲಿ ಭಾಗಿಯಾಗ್ತೀನಿ ಅಂತಂದು. ಆಗ ಈ ಕುಹಕ ನಗು ವಿಪರೀತವಾಗಿ ಕಡೆಗೆ ಮಂದಾರ ಮತ್ತೆ ಶಮಿಕಾ ಜೋರಾಗಿ ನಕ್ಕಿ ಆಗ ಹೇಳ್ತಾರೆ, ನಿಮ್ಮ ಆಕಾರವನ್ನೇ ನೋಡಿ ನಾವು ನಗ್ತಾ ಇದ್ದೀವಿ, ನಿಮ್ಮ ಆಕಾರವನ್ನ ನೋಡಿದಾಗ ನಮ್ಗೆ ನಗು ಬರ್ತಾ ಇದೆ ಅಂತಂದು. ಆಗ ಗುರುಗಳು ಭೃಶುಂಡಿ ಮಹರ್ಷಿಗಳು ಹೇಳ್ತಾರೆ, ಇದು ಸಲ್ಲದಮ್ಮ ಅಂತಂದು. ನೋಡಿ, ಗುರು ಆದವರು ಎಷ್ಟು ಶಾಂತ ಸ್ವಭಾವದಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಆದರೂ ಸಹ ಇವರು ಬಿಡದಲ್ಲೇನೆ. ಮತ್ತೆ ಭೃಶುಂಡಿ ಮಹರ್ಷಿಗಳು ಧ್ಯಾನ ಮಗ್ನಕ್ಕೆ ಹೋಗ್ತಾರೆ, ನಿಮ್ಮ ಸಹವಾಸ ಬೇಡ ಅಂತಂದೇಳಿ. ಆದರೂ ಅವರ ಧ್ಯಾನ ಭಂಗವನ್ನ ಮಾಡುವಷ್ಟು ಜೋರು ಶಬ್ದದಲ್ಲಿ ಅವರ ಮುಂದೆ ಕುತ್ಕೊಂಡೇ ಇಡೀ ದಿನವನ್ನೆಲ್ಲ ಕಳೆದು ಬಿಡುತ್ತಾರೆ. ನೋಡಿ, ಒಂದು ಸಲ ಗುರುಗಳು ಕ್ಷಮಿಸಿದ್ರು, 2 ಸಲ, 3 ಸಲ, ಇಡೀ ದಿನವೆಲ್ಲ ಅವರ ಮುಂದೆ ಕುತ್ಕೊಂಡು ಆ ರೂಪವನ್ನ ನೋಡಿ ನಕ್ಕರೂ ಸಹ ಗುರುಗಳು ಶಾಂತ ಮೂರ್ತಿಯಾಗಿ ಆಗ ಯೋಚನೆಯನ್ನ ಮಾಡಿದರು. ನಿಮ್ಮನ್ನ ಹೀಗೆ ಬಿಟ್ರೆ ಲೋಕದಲ್ಲಿ ಗುರುಸ್ಥಾನಕ್ಕೆ ಮತ್ತೆ ಇನ್ಯಾರೂ ಸಹ ಬೆಲೆ ಕೊಡಲಿಲ್ಲದಂಗೆ ಆಗುತ್ತೆ ಅನ್ನೋ ಯೋಚನೆಯನ್ನ ಮಾಡಿ ಆಗ ಇಬ್ರಿಗೂ ಸಹ ಒಂದು ಶಾಪವನ್ನ ನೀಡ್ತಾರೆ. ಏನಪ್ಪಾ ಅಂತಂದ್ರೆ ಅದು ಶಾಪಕ್ಕಿಂತನೂ ನೀವು ಜೀವನದಲ್ಲಿ ಪಶ್ಚಾತ್ತಾಪವನ್ನ ಪಡಬೇಕು, ಮುಂದೆ ಇಂತಹ ತಪ್ಪನ್ನ ಯಾರೂ ಸಹ ಮಾಡಬಾರದು ಅಂತಂದೇಳಿ ಆಗ ಹೇಳ್ತಾರೆ, ಲೋಕದಲ್ಲಿ ವ್ಯರ್ಥವಾದಂತ ವೃಕ್ಷಗಳಾಗಿ ಅಂತಂದೇಳಿ ಶಾಪವನ್ನ ನೀಡಿಬಿಡ್ತಾರೆ. ಹಿಂಗಾಗಿ
ಶಮಿಕ ಶಮಿ ವೃಕ್ಷವಾಗ್ತಾಳೆ, ಮಂದಾರ ಮಂದಾರ ವೃಕ್ಷವನ್ನಾಗಿ ಬಿಡ್ತಾರೆ. ಅರಣ್ಯಕ್ಕೆ ಹೋದವರು ಹಿಂತಿರುಗಿ ಬರೋದೇ ಇಲ್ಲ. ಹೀಗೆ 1 ದಿನ ಆಯ್ತು, 2ನೇ ದಿನ ಆಯ್ತು. ಹೀಗೆ ಆದಾಗ ಅವರ ಪಾಲಕರು ಅವರೂ ಸಹ ಋಷಿವರ್ಯರು. ಆ ಧೌಮ್ಯ ಋಷಿಗಳು ಶಮಿಕಳನ್ನ ಮತ್ತು ಮಂದಾರನನ್ನ ಅರಣ್ಯದಲ್ಲಿ ಹುಡುಕಿಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಅರಣ್ಯದಲ್ಲಿ ಮಧ್ಯದಲ್ಲಿರುವ ಮಹಾ ತೇಜಸ್ವಿಯಾದ ಭೃಷುಂಡಿ ಋಷಿಗಳನ್ನ ಕಂಡು ಅವರಿಗೆ ಸತ್ಕರಿಸಿ ಅವರ ಪಾದ ಪೂಜೆಯನ್ನ ಮಾಡಿ ನಡೆವೃತ್ತಾಂತವನ್ನ ಹೇಳ್ತಾರೆ. ನಮ್ಮ ಮಗಳು ಮತ್ತು ಅಳಿಯ ಅರಣ್ಯಕ್ಕೆ ಬಂದರು, ನೀವೇನಾದ್ರೂ ನೋಡಿದಿರಾ ಅಂತಂದೇಳಿ. ಆಗ ಭೃಷುಂಡಿ ಮಹರ್ಷಿಗಳು ನಡೆದ ವಿಚಾರವನ್ನೆಲ್ಲ ತಿಳಿಸ್ತಾರೆ. ಇದರಿಂದ ಧೌಮ್ಯ ಮಹರ್ಷಿಗಳು ಸಹ ಮನಸ್ಸಿನಲ್ಲಿ ವ್ಯಾಕುಲತೆಯನ್ನು ಹೊಂದಿ, ಯಾಕೆ ಹೀಗಾಯಿತು, ನಮ್ಮ ಮಗಳು ಮತ್ತು ಹಳೆಯ ಎಂದೂ ಈ ರೀತಿಯಿಂದ ಮಾಡೋದರಲ್ಲ, ಆದರೂ ಸಹ ಇದು ಎಂತಹ ದುರ್ವಿಧಿ, ಅವರಿಗೆ ಋಷಿ ಮುನಿಗಳಿಂದ ಇಂತಹ ಶಾಪದ ಮಾತು ಬಂತಲ್ಲ. ಆಗ ಭೃಷುಂಡಿ ಮಹರ್ಷಿಗಳನ್ನ ಇವರೇ ಸಹ ಪ್ರಾರ್ಥನೆಯನ್ನ ಮಾಡ್ತಾರೆ. ಇದಕ್ಕೆ ಈ ಶಾಪದ ನಿವಾರಣೆಗೆ ನೀವೇ ಪರಿಹಾರವನ್ನ ನೀಡಬೇಕು, ನೀವೇ ಗುರುವೇ ದಿಕ್ಕು ಅಂತಂದೇಳಿ ಅವರ ಪಾದಗಳನ್ನ ಹಿಡಿದಾಗ ಆಗ ಧೌಮ್ಯ ಮಹರ್ಷಿಗಳಿಗೆ ಗಣೇಶ ವ್ರತದ ಉಪದೇಶವನ್ನ ಮಾಡ್ತಾರೆ. ನಂತರ ಧೌಮ್ಯ ಮಹರ್ಷಿಗಳು ಪ್ರಾಯಶ್ಚಿತ್ತ ಪೂರ್ವಕವಾಗಿ ತೆಗೆದುಕೊಂಡು ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮತ್ತು ಮಹಾಗಣಪತಿಯ ಪ್ರೀತ್ಯರ್ಥವಾಗಿ ಅನೇಕ ಯಜ್ಞಗಳನ್ನ ಮಾಡ್ತಾರೆ. ಹೀಗೆ ಅನೇಕ ವರ್ಷಗಳು ಕಳೆದ ನಂತರ ಸಾಕ್ಷಾತ್ ಮಹಾಗಣಪತಿಯೇ ಪ್ರಸನ್ನರಾಗ್ತಾರೆ. ಗಣೇಶ ದೇವರು ದರ್ಶನವನ್ನ ನೀಡ್ತಾರೆ. ಆ ಗಣೇಶ ಭಗವಾನ್ ಭೃಷುಂಡಿ ಮಹರ್ಷಿಗಳಿಗೆ ಅನುಗ್ರಹವನ್ನ ಇಟ್ಟು ಆಗ ಧೌಮ್ಯ ಮಹರ್ಷಿಗಳಿಗೆ ಹೇಳ್ತಾರೆ, ನನ್ನ ಭಕ್ತ ನೀಡಿದ ಶಾಪವನ್ನ ಪರಿಹಾರವನ್ನು ಮಾಡುವಂತ ಶಕ್ತಿ ನನ್ನಲ್ಲಿಲ್ಲ, ಏಕೆಂದ್ರೆ ಭಕ್ತನೇ ನನಗೆ ಸರ್ವಶ್ರೇಷ್ಠ. ಹೀಗಾಗಿ ಆ ಶಾಪವನ್ನ ಪರಿಹಾರವನ್ನ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಏಕೆಂದ್ರೆ ನಾನು ಕೊಟ್ಟ ಶಾಪವನ್ನಾದರೂ ನಾನು ಪರಿಹಾರವನ್ನ ಮಾಡಬಹುದು, ಆದರೆ ನನ್ನ ಭಕ್ತರು ನೀಡಿದ ಶಾಪವನ್ನ ಎಂದಿಗೂ ಹುಸಿಯನ್ನ ಮಾಡುವುದಿಲ್ಲ. ಆದರೆ ನೀವು ಎಲ್ಲ ನನ್ನ ಭಕ್ತನ ಸಮೀಪದಲ್ಲಿದ್ದು ನನ್ನ ಭಕ್ತನ ಸಾನ್ನಿಧ್ಯದಲ್ಲಿ ನನ್ನ ಪೂಜೆಯನ್ನ ವಿಶೇಷವಾಗಿ ಮಾಡಿದ್ದಕ್ಕೋಸ್ಕರ, ಭಕ್ತನಿಗೋಸ್ಕರ ಆ ಭಕ್ತ ಯಾವುದನ್ನ ತಿಳಿಸ್ತಾನೋ ಅದನ್ನ ಅನುಗ್ರಹವನ್ನ ಮಾಡ್ತೀನಿ ಅಂತಂದು ಭೃಷುಂಡಿ ಮಹರ್ಷಿಗಳಿಗೆ ಹೇಳ್ತಾರೆ. ನೋಡಿ, ಇದರೊಳಗೆ ಎಂತಹ ತತ್ವವನ್ನ ಗಣೇಶ ಭಗವಾನರು ಕೊಟ್ಟರು ಅಂದ್ರೆ ಭಕ್ತನೇ ಸರ್ವಶ್ರೇಷ್ಠ ಎಂಬ ತತ್ವವನ್ನ ಇಡೀ ಲೋಕಕ್ಕೆ ಸಾರ್ತಾ ಇದ್ದಾರೆ. ಆಗ ಭೃಷುಂಡಿ ಮಹರ್ಷಿಗಳು ಸಹ ಅನನ್ಯ ಶರಣರಾಗಿ ಗಣೇಶನಲ್ಲಿ ಮೊರೆ ಹೋಗ್ತಾರೆ. ಎಂದಿಗೂ ಶಾಂತ ಸ್ವಭಾವದಲ್ಲಿದ್ದ ನಾನು ಆ ದಿನ ನನ್ನ ನಾಲಿಗೆಯಲ್ಲಿ ಏಕೆ ಈ ಕ್ರೋಧ ಉಂಟಾಯಿತು ಅನ್ನೋದು ನನಗೂ ಸಹ ತಿಳಿಯದಾಗಿದೆ ತಂದೆ. ಆದರೆ ಅವರಿಗೆ ಈ ಶಾಪ ವಿಮೋಚನೆಯನ್ನ ಮಾಡು ಅಂದಾಗ ಆಗ ಗಣೇಶ ಅನುಗ್ರಹವನ್ನ ನೀಡ್ತಾರೆ. ಏನಾಗುತ್ತೆ ಅಂತಂದ್ರೆ, ವಿಶೇಷವಾಗಿ ಮುಂದಿನ ಕಲ್ಪಾಂತರದಲ್ಲಿ ಜಗನ್ಮಾತೆಯಾದ ತ್ರಿಮಾತೆಯರು ಸಹ ಈ ಶಮೀಕಳನ್ ವೃಕ್ಷದಲ್ಲಿ ವಾಸ ಮಾಡುವಂತಾಗ್ತಾರೆ. ಇದರಿಂದ ಮುಂದಿನ ದೇವಿಯ ಸಾನ್ನಿಧ್ಯವನ್ನ ಪಡೆಯುವ ವೃಕ್ಷವಾಗ್ಲಿ ಈ ಶಮಿ ವೃಕ್ಷ ಅಂತಂದೇಳಿ ಅನುಗ್ರಹವನ್ನ ಮಾಡ್ತಾರೆ ಗಣೇಶ. ನಂತರ ಮಂದಾರಕ್ಕೆ ಮಂದಾರ ಪುಷ್ಪ ಹೂವನ್ನ ಬಿಡುವಂತಾಗಲಿ, ಇದು ಗಣೇಶನಿಗೂ ಸಹ ಅತ್ಯಂತ ಪ್ರಿಯವಾಗಲಿ ಅಂತಂದೇಳಿ ಆ ಮಂದಾರ ವೃಕ್ಷಕ್ಕೂ ಸಹ ಗಣೇಶ ಅನುಗ್ರಹವನ್ನ ಮಾಡ್ತಾರೆ. ಮುಂದೆ ಶಮಿಯ ಅಂದ್ರೆ ಯಾರಿಗೂ ಉಪಯೋಗ ಇಲ್ಲದಂತಹ ವೃಕ್ಷ ಆ ಗಣೇಶನ ಅನುಗ್ರಹದಿಂದ ಸಕಲ ಸ್ತ್ರೀಯರಿರಲಿ ಮತ್ತು ಅನೇಕ ಭಕ್ತಾದಿಗಳು ತಾಂತ್ರಿಕ ಸಾಧನೆಯನ್ನ ಮಾಡೋರು ಸಹ ಈ ಶರನ್ನವರಾತ್ರಿಯಲ್ಲಿ ಶಮಿ ವೃಕ್ಷದ ಸೇವೆಯನ್ನ ಮಾಡುತ್ತಾದರೆ ಹೊರತು. ಯಾಕಂತಂದ್ರೆ ಇಂತಹ ಶಮಿ ವೃಕ್ಷವನ್ನ ಯಾರು ಶರಣವಂತರೋ ಅವರಿಗೆ ವಿಜಯಕ್ಕೆ ಕೊರತೆಯೇ ಇಲ್ಲ ಅಂತಂದೇಳಿ ಸಕಲ ಶಾಸ್ತ್ರಗಳು ತಿಳಿಸ್ತವೆ. ಯಾಕಪ್ಪ ಅಂತಂದ್ರೆ ಹಿಂದೆ ಅನಾದಿ ಕಾಲದಲ್ಲಿ ಶ್ರೀರಾಮಚಂದ್ರನೂ ಸಹ ಈ ವೃಕ್ಷವನ್ನೇ
ಪೂಜೆಯನ್ನ ಮಾಡಿ ಅಜೇಯನಾದ ಅಂತಂದೇಳಿ ಅನೇಕ ಗ್ರಂಥಗಳು ಸಹ ತಿಳಿಸ್ತಾ ಹೋಗ್ತವೆ. ಹಿಂಗಾಗಿ ಅತ್ಯಂತ ಶ್ರೀರಾಮಚಂದ್ರನಿಗೆ ಪ್ರಿಯವಾದವಳು ಯಾರು ಅಂತಂದ್ರೆ ಈ ಶಮೀ ವೃಕ್ಷ. ಮತ್ತು ಅರ್ಜುನನಿಗೂ ಸಹ ಪ್ರಿಯವಾಗಿ ಪಾಂಡವರಿಗೆ ಆಪತ್ತಿನ ಕಾಲದಲ್ಲೂ ಸಹ ಈ ಶಮೀ ವೃಕ್ಷ ಅತ್ಯಂತ ಸುರಕ್ಷಾ ರಕ್ಷಾ ಕವಚರವಾಗಿ ತಮ್ಮ ಎಲ್ಲ ಧನುರ್ವಿದ್ಯಾ ಅಸ್ತ್ರಗಳನ್ನು ಸಹ ತನ್ನಲ್ಲಿ ಬಚ್ಚಿಟ್ಟುಕೊಂಡು ಸಹಾಯವನ್ನ ಮಾಡಿತು. ಇಂತಹ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತೆ, ಅನೇಕ ಶನಿಯ ತೊಂದರೆ ಇರಲಿ, ಅನೇಕ ಗ್ರಹ ಕಾಟಗಳ ತೊಂದರೆ ಇರಲಿ, ರಾಹುವಿನ ಬಾಧೆಗಳು ಯಾವುದೇ ಬಾಧೆ ಇದ್ರೂ ಸಹ ಈ ಶಮಿ ಬನ್ನಿ ವೃಕ್ಷವನ್ನ ಸೇವೆಯನ್ನ ಮಾಡುವುದರಿಂದ ಸಕಲ ಗ್ರಹಗಳಿಂದ ಮುಕ್ತಿಯನ್ನ ಆ ಭಕ್ತ ಪಡಿತಾ ಹೋಗ್ತಾನೆ ಅಂತಂದು ಸಾಕ್ಷಾತ್ ಗಣೇಶ ಭಗವಾನರು ಸಹ ಅನುಗ್ರಹವನ್ನ ನೀಡ್ತಾ ಹೋದ್ರು. ಮುಂದೆ ಗಣೇಶ ಆ ಶಮಿಕ ಭಕ್ತಿಗೆ ಮೆಚ್ಚಿ ಆಗ ಮುಂದೆ ಅನುಗ್ರಹವನ್ನ ಮಾಡ್ತಾರೆ. ನೀನು ನಿರುಪಯೋಗವಾಗುವುದಿಲ್ಲ, ನೀನು ಸದುಪಯೋಗವಾಗ್ತೀಯ. ಯಾವ ಗುರುಗಳಿಂದ ನೀನು ಶಾಪವನ್ನ ತೆಗೆದುಕೊಂಡಿಯೋ ಆ ಗುರುಗಳಿಂದಲೇ ನೀನು ವರವನ್ನ ಪಡೆಯುವಂತಹ ಸಮಯ ಬರುತ್ತೆ ಅಂತಂದು ಗಣೇಶ ಆ ಶಮೀಕಳಿಗೆ ಅನುಗ್ರಹವನ್ನ ನೀಡ್ತಾ ಹೋಗ್ತಾನೆ. ಮುಂದೊಂದು ದಿನ ಭೃಶುಂಡಿಯ ಒಬ್ಬ ಶಿಷ್ಯ ಕುಬೇರನ ಬಳಿಯಲ್ಲಿ ಹೋಗಿ ಅತ್ಯಂತ ಮಹಾ ಕೋಟಿಗಟ್ಲೆ ಸಹಸ್ರ ನಾಣ್ಯಗಳನ್ನ ಚಿನ್ನದ ವರಹಗಳನ್ನ ಬೇಕು ಅಂತಂದೇಳಿ ಕೇಳ್ತಾನೆ. ತನ್ನಲ್ಲಿ ಅಷ್ಟೊಂದು ಸಾಕಾಗೋದಿಲ್ಲ, ಅದು ಗಣೇಶನ ಮಾಯದಿಂದ. ಆಗ ಭೃಶುಂಡಿ ಮಹರ್ಷಿಗಳು ಗಣೇಶನನ್ನ ಪ್ರಾರ್ಥನೆಯನ್ನ ಮಾಡಿದಾಗ ಕುಬೇರ ತನ್ನ ವರವನ್ನ ನೀಡ್ತಾನೆ. ನೀನು ನಿನ್ನ ಗುರುಗಳ ಬಳಿಯಲ್ಲಿ ಹೋಗಿ ಆಶ್ರಮದಲ್ಲಿ ಬಳಿಯಲ್ಲಿರುವ ಆ ಶಮೀ ವೃಕ್ಷವನ್ನ ನೋಡು, ಅದರ ಪ್ರತಿಯೊಂದು ಪತ್ರೆಗಳು ಸಹ ಸ್ವರ್ಣಾಂಕಿತವಾಗಲಿ, ಅದು ಸ್ವರ್ಣವಾಗಿ ಬಿಡಲಿ ಅಂತಂದೇಳಿ ಅನುಗ್ರಹವನ್ನ ಕೊಡ್ತಾನೆ. ಆದ್ದರಿಂದ ನಾವುಗಳು ಈ ವಿಜಯದಶಮಿಯಿಂದ ಆ ಬನ್ನಿ ವೃಕ್ಷದ ಪತ್ರೆಯನ್ನ ತೆಗೆದುಕೊಂಡು ಏನಂತೀವಿ ಅಂತಂದ್ರೆ, ಬಾಳು ಬಂಗಾರವಾಗಲಿ, ಬನ್ನಿಯಿಂದ ಎಲ್ಲವೂ ಬಾಳು ಬದುಕಾಗಲಿ ಅಂತ ನೀಡ್ತೀವಿ. ನೋಡಿ, ಎಂತಹ ನಮ್ಮ ಸನಾತನ ಪರಂಪರೆಯಲ್ಲಿ ಇಂದಿನ ವೈಜ್ಞಾನಿಕವಾದ ರಹಸ್ಯಗಳು ಸಹ ಇಷ್ಟೊಂದು ಅಡಕವಾಗಿವೆ ವೀಕ್ಷಕರೇ ಮತ್ತು ಶಿಷ್ಯಂದಿರೇ. ಆದ್ದರಿಂದ ಈ ದಿನ ವಿಶೇಷವಾಗಿ ಶಮೀ ವೃಕ್ಷವನ್ನು ಸಹ ಪೂಜೆಯನ್ನ ಮಾಡಿ ಸೀಮೋಲ್ಲಂಘನವನ್ನ ಗುರುಮೂಲಕವನ್ನ ಮಾಡಿದಾಗ ಶಿಷ್ಯನ ಜೀವನ ಪಾವನವಾಗುತ್ತೆ. ನೋಡಿ, ಈ ದಿನನೇ ಸಹ ರಾವಣನ ಸಂಹಾರವನ್ನ ಮಾಡಿ ಶ್ರೀರಾಮಚಂದ್ರ ಅಧರ್ಮದಿಂದ ಧರ್ಮದ ಉತ್ಥಾನವನ್ನ ಮಾಡ್ತಾನೆ. ಆದ್ದರಿಂದ ಈ ದಿನ ಧರ್ಮದ ವಿಜಯವನ್ನ ಶ್ರೀರಾಮಚಂದ್ರ ಮಾಡ್ತಾನೆ ಮತ್ತು ಪಾಂಡವರು ಸಹ ವಿಜಯವನ್ನ ಮಾಡಿದರು. ಮತ್ತು ಹೀಗೆ ಅನೇಕರು ಸಹ ಈ ಮಹಾಕಾಮೇಶ್ವರಿಯ ಆರಾಧನೆಯನ್ನ ಮಾಡಿದವರೆಲ್ಲರೂ ಸಹ ಅನೇಕ ರೀತಿಯಿಂದ ವಿಜಯವನ್ನ ಪಡಿತಾರೆ ಅಂತಂದೇಳಿ ಸಕಲ ಶಾಸ್ತ್ರದ ಸಮ್ಮತಿಯಾಗಿದೆ ಮತ್ತು ಇದು ಅನೇಕ ಕಾಲದಿಂದ ನಡೆದುಕೊಂಡು ಬಂದಿದೆ. ಯಾರು ಮಹಾಕಾಮೇಶ್ವರಿ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಮುಂದೆ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಸಹ ಜಗನ್ಮಾತೆ ಸದಾ ವಿಜಯ ಮಾಲೆಯನ್ನ ಹಾಕ್ತಾ ಬರ್ತಾಳೆ ಅಂತಂದೇಳಿ ಸಕಲ ಶಾಸ್ತ್ರಗಳೇ ತಿಳಿಸಿದವೆ. ಆದ್ದರಿಂದ ಈ ವಿಜಯದಶಮಿಯಂದು ನಾವು ನೀವೆಲ್ಲರೂ ಸೇರಿ ಭಕ್ತಿಯಿಂದ ಜಗನ್ಮಾತೆಯ ಚರಣಾರವಿಂದಗಳಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಅಖಂಡವಾದ ಭಕ್ತಿಯನ್ನ ನಿನ್ನ ಚರಣಾರವಿಂದಗಳಲ್ಲಿ ಇರಿಸುವಂತಹ ಶಕ್ತಿಯನ್ನ ದಯಪಾಲಿಸುವಂತಂದೇಳಿ ಆ ಮಹಾಕಾಮೇಶ್ವರಿಯಲ್ಲಿ ನಾವು ನೀವೆಲ್ಲರೂ ಸೇರಿ ಅನನ್ಯ ರೀತಿಯಿಂದ ಪ್ರಾರ್ಥನೆಯನ್ನ ಮಾಡೋಣ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಇದೇ ವಿಜಯದಶಮಿಯಂದು ವಿಶೇಷವಾಗಿ ಶ್ರೀಪೀಠದಲ್ಲಿ ನವಚಂಡಿಕಾ ಯಾಗದ ಮಹಾಪೂರ್ಣಾವತಿ ಕಾರ್ಯಕ್ರಮವನ್ನು ನಮ್ಮ ಸಮಸ್ತ ಪವರ್ ಟಿವಿಯ ತಂಡದಿಂದ ಮತ್ತು ಪವರ್ ಟಿವಿಯ ಮುಖ್ಯಸ್ಥರಾದ ಮತ್ತು ಅಂತರಂಗದ ಶಿಷ್ಯರಾದ ಶ್ರೀಯುತ ರಾಕೇಶ್ ಶೆಟ್ಟಿ ಅವರ ಸಾನ್ನಿಧ್ಯದಲ್ಲಿಯೂ ಸಹ ವಿಶೇಷವಾಗಿ ಪೂರ್ಣಾವತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಇಂತಹ ಮಹಾಯಾಗನ ಪೂರ್ಣಾವತಿಗೆ ಸಮಸ್ತ ಭಕ್ತಾದಿಗಳು ಸಹ ಆಗಮಿಸಿ ಆ ಜಗನ್ಮಾತೆಯ ಇಷ್ಟಕಾಮೇಶ್ವರಿಯ ಕೃಪೆಗೆ ಪಾತ್ರರಾಗುವುದರ ಜೊತೆಯಲ್ಲಿ ಈ ವಿಜಯದಶಮಿ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ನಮಗೆ
ಎಂತಹ ಸಕಲ ಕಷ್ಟಾದಿಗಳೇ ಜೀವನದಲ್ಲಿ ಎದುರಾದರೂ ಸಹ ನಮ್ಮ ಅಂತರಂಗದಲ್ಲಿ ದೃಢ ವಿಶ್ವಾಸ, ನಮ್ಮ ಆತ್ಮವಿಶ್ವಾಸ ಗುರುವಿನ ಪಾದದಲ್ಲಿ ಅಚಂಚಲವಾಗಿದ್ದು ಈ ಎಲ್ಲ ಸಮಸ್ಯೆಗಳನ್ನ ಗೆಲ್ಲುತ್ತೇನೆ ಅನ್ನೋ ಒಂದು ಭರವಸೆಯನ್ನ ಇಟ್ಟು ಗುರುವಿನ ಹಸ್ತವನ್ನ ಎಂದಿಗೂ ಬಿಡದಲೇ ಮುನ್ನಡೆಯಬೇಕು ಎನ್ನುವ ತತ್ವವನ್ನ ಈ ಶರನ್ನವರಾತ್ರಿ ನಮಗೆ ತಿಳಿಸ್ತಾ ಇದೆ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಈ ವಿಜಯದಶಮಿಯದಲ್ಲಿ ವಿಶೇಷವಾಗಿ ಶ್ರೀಪೀಠದಲ್ಲಿ ನಡೀತಾ ಇರುವ ಈ ನವಚಂಡಿಕಾ ಯಾಗದಲ್ಲಿ ಸಮಸ್ತ ಭಕ್ತವೃಂದ ಮತ್ತು ಶಿಷ್ಯವೃಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಗನ್ಮಾತೆ ಇಷ್ಟಕಾಮೀಶ್ವರಿಯ ಕೃಪೆಗೆ ಪಾತ್ರರಾಗಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಈ ನವಚಂಡಿಕಾ ಯಾಗದಿಂದ ಮಹಾಕಾಮೀಶ್ವರಿ ಇಷ್ಟಕಾಮೀಶ್ವರಿಯ ಆರಾಧನೆಯಿಂದ ಇಡೀ ಲೋಕಕ್ಕೂ ಸಹ ಸಕಲ ಸನ್ಮಂಗಳಗಳು ಪ್ರಾಪ್ತಿಯಾಗಲಿ ಅಂತಂದೇಳಿ ಮತ್ತೊಮ್ಮೆ ಹಾರೈಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ಸಕಲರಿಗೂ ಸಕಲ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನ ತಿಳಿಸ್ತಾ, ಓಂ ನಮಃ ಶಿವಾಯ.